ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರುಚಿಕರವಾದ ಹಾಗೂ ಆರೋಗ್ಯಕರವಾದ ಕೋಸಂಬರಿ ಮಾಡುವುದನ್ನು ತೋರಿಸ್ತಾ ಇದ್ದೇನೆ. ಇದು ಮೊಳಕೆ ಕಾಳಿನ ಕೋಸಂಬರಿ. ನಾನಿಲ್ಲಿ ಹೆಸರು ಕಾಳನ್ನು ತಗೊಂಡಿದ್ದೇನೆ. ಹೆಸರು ಕಾಳನ್ನು ಮೊಳಕೆ ಬರೆಸಿ ಕೋಸಂಬರಿಯನ್ನು ಮಾಡಿದ್ದೇನೆ. ಈ ಹೆಸರು ಕಾಳನ್ನು ಮೊಳಕೆ ಬರೆಸಬೇಕಾದ್ರೆ ಹಿಂದಿನ ದಿನ ಈ ಹೆಸರು ಕಾಳನ್ನು ನೈಟು ಫುಲ್ಲು ನೆನೆ ಹಾಕಬೇಕು. ನೆಕ್ಸ್ಟ್ ಡೇ ಇದನ್ನು ಈ ಥರ ಒಂದು ಬಟ್ಟೆಗೆ ಕಟ್ಟಿಟ್ರೆ ಅದು ಮೊಳಕೆ ಬರುತ್ತೆ. ಈ ಬಟ್ಟೆ ಎಷ್ಟು ಗಲೀಜಾಗಿದೆ ಅಂತ ನೀವು ಅಂದ್ಕೊಂಡಿರ್ಬೋದು. ಇದು ಹೆಸರು ಕಾಳನ್ನು ಹಾಕಿದ ಮೇಲೆ ಇದು ಈ ಥರ ಆಗಿರೋದು. ನೋಡಿ, ಒಂದು ದಿನ ಈ ಥರ ಬಟ್ಟೆಯಲ್ಲಿ ಕಟ್ಟಿಟ್ರೆ ಇಷ್ಟು ಚೆನ್ನಾಗಿ ಮೊಳಕೆ ಬರುತ್ತೆ. ನೀರೆಲ್ಲ ಆರಿ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ನಾನಿಲ್ಲಿ ಹೆಸರು ಕಾಳಿನ ಕೋಸಂಬರಿ ಮಾಡೋಕ್ಕೆ 1 ಕಪ್ಪು ಕ್ಯಾರೆಟ್ ತುರಿಯನ್ನು ತೊಗೊಂಡಿದ್ದೀನಿ. 1 ಕ್ಯಾರೆಟನ್ನು ಸಣ್ಣಗೆ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗೋಷ್ಟು ತೆಂಗಿನ ತುರಿಯನ್ನು ಹಾಕಿದ್ದೇನೆ. ತೆಂಗಿನ ತುರಿ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪನ್ನು ನೀವು ನೋಡ್ಕೊಂಡು ಹಾಕಿ. ಜಾಸ್ತಿ ಆಗುತ್ತೆ, ಇದಕ್ಕೆ ಬೇಗ ಉಪ್ಪು ಹಿಡಿಯೋದ್ರಿಂದ ಜಾಸ್ತಿ ಆಗ್ಬೋದು. ನಾನೀಗ ಇದಕ್ಕೆ ಲಿಂಬೆಹುಳಿ ರಸವನ್ನು ಹಿಂಡುತ್ತಾ ಇದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಲಿಂಬೆಹುಳಿಯ ಅರ್ಧ ಭಾಗವನ್ನು ತಗೊಂಡಿದ್ದೀನಿ. ಈ ಲಿಂಬೆಹುಳಿ ಉಪ್ಪು ಇದೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೋಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡ್ತೀನಿ. ಈಗ ಒಗ್ಗರಣೆ ಸೌಟಿಗೆ 2 ಚಮಚ ಎಣ್ಣೆಯನ್ನು ಹಾಕಿದ್ದೀನಿ. ಹಾಗೆ ಅರ್ಧ ಚಮಚ ಸಾಸಿವೆಯನ್ನು ಹಾಕಿದ್ದೀನಿ. ಹಾಗೆ 1 ಒಣಮೆಣಸನ್ನು ಹಾಕಿದ್ದೀನಿ. ಹಾಗೆ ಇದಕ್ಕೆ ಚಿಕ್ಕ ಕಡಲೆ ಗಾತ್ರದಷ್ಟು ಇಂಗನ್ನು ಹಾಕಿದ್ದೀನಿ. ಈ ಕೋಸಂಬರಿಗೆ ಇಂಗು ಹಾಕಿದರೆ ಅದರ ರುಚಿನೇ ಬೇರೆ ಆಗಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಹೆಸರು ಕಾಳನ್ನು ತಿಂದರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅಂಥವರಿಗೆ ಈ ಇಂಗಿನ ಒಗ್ಗರಣೆಯನ್ನು ಹಾಕಿ ಈ ಕೋಸಂಬರಿಯನ್ನು ತಿಂದರೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಪರಿಹಾರ ಆಗುತ್ತೆ. ನೋಡಿ, ಈಗ ನಾನು ಕೋಸಂಬರಿಗೆ ಬೇಕಾದ ಎಲ್ಲ ಪದಾರ್ಥವನ್ನು ಹಾಕಾಗಿದೆ. ಈಗ ಕೊನೆಯಲ್ಲಿ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಈ ಹೆಸರು ಕಾಳನ್ನು ಮೊಳಕೆ ಬರೆಸಿ ಹಾಗೆ ಕೊಟ್ಟರೆ ಕೆಲವರು ತಿನ್ನೋಕ್ಕೆ ಇಷ್ಟಪಡಲ್ಲ. ಮಕ್ಕಳಿರ್ಬೋದು, ದೊಡ್ಡೋರು ಇರ್ಬೋದು. ಅಂಥವರಿಗೆ ನೀವು ಈ ಥರ ಕೋಸಂಬರಿ ಮಾಡಿಕೊಟ್ರೆ ಸ್ವಲ್ಪನೂ ಉಳಿಸಲ್ಲ, ಅಷ್ಟು ಚೆನ್ನಾಗಿ ಪೂರ್ತಿ ಖಾಲಿ ಮಾಡ್ತಾರೆ. ಹಾಗೆ ಇದಕ್ಕೆ ಕ್ಯಾರೆಟನ್ನು ಸೇರಿಸಿರೋದ್ರಿಂದ ಅದರ ರುಚಿನೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಈಗ ಹೆಸರು ಕಾಳಿನ ಕೋಸಂಬರಿ ರೆಡಿ ಆಯಿತು. ತುಂಬ ಸುಲಭವಾಗಿ ಮಾಡಬಹುದಾದಂತಹ ಈ ಹೆಸರು ಕಾಳಿನ ಕೋಸಂಬರಿಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.